ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಾಪಿ ಸಾಕ್ಷಿಯಾಗಿ ಹೇಳಲು ಬಂದಂತ ಏನು ಸಾಕ್ಷಿದಾರರ ಇವತ್ತು ನಿರ್ಧಾರ ಆಗುತ್ತೆ ಅನ್ನೋದು, ಅಂದ್ರೆ ಕೋರ್ಟಿಂದ ಇವತ್ತು ಏನು ನಿಜವಾದ ತೀರ್ಪು ಹೊರಗಡೆ ಬರುತ್ತೆ ಅನ್ನೋದು ಕುರಿತಾಗಿ ಇದು PMTV ಕರ್ನಾಟಕ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಏನು ಪ್ರಾದೇಶಿಕವಾಗಿ ನಡೆದಿರುವಂತ ಏನು ಘಟನೆ ಆಗಿತ್ತು, ನಾನು ಒಪ್ಕೊಂತೀನಿ. ಏನು ಮಾಪಿ ಸಾಕ್ಷಿಯಲ್ಲಿ ನಡೆದಿರುವ ದರ್ಶನ್ ಕೇಸ್ ವಿಚಾರವಾಗಿ ಇವತ್ತಿನ ಏನ್ ಆಗುತ್ತೆ ಅನ್ನೋದನ್ನು ಕೂಡ ಒಂದು ಎಲ್ರಿಗೂ ಅಭಿಮಾನಿಗಳಿಗೆ ಮತ್ತು ಇನ್ನೊಬ್ಬರಿಗೂ ಎಲ್ಲ ಕುತೂಹಲಕಾರಿಯಾಗಿರುವಂತದ್ದು. ಇನ್ನು ಯಾವ ರೀತಿ ಆಗುತ್ತೆ, ಏನ್ ಮುಂದುವರಿಯುತ್ತೆ ಅನ್ನೋದನ್ನು ಕೂಡ ಇದು PMTV ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀಡ್ತಾ ಬರ್ತೀವಿ. ಅಂದ್ರೆ ಈ ರೀತಿಯಾಗಿ ಏನ್ ಹೋಗುತ್ತೆ, ಯಾಕೆ ಹೋಗುತ್ತೆ, ಎಲ್ಲಿ ಬರುತ್ತೆ, ಏನ್ ಆಗ್ತಾ ಇದೆ, ಕೇಸ್ ಯಾವ ತಿರುವು ಪಡಿತಾ ಇದೆ, ಏನೇನು ಈ ರೀತಿ ಘಟನೆಗಳು ಆಗ್ತಾ ಇದೆ ಅನ್ನೋದನ್ನು ಕುರಿತಾಗಿ ನಾವು PMTV ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀಡುವುದ್ರ ಜೊತೆಗೆ ಯಾವ ರೀತಿ ಆಯ್ತು ಮತ್ತೆ ಏನ್ ಆಗ್ತಾ ಇದೆ ಅನ್ನೋದನ್ನು ಈ PMTV ಕರ್ನಾಟಕದಲ್ಲಿ ನೋಡ್ತಾ ಇದ್ರೆ ಮಾಪಿ ಸಾಕ್ಷಿ ಯಾವ ರೀತಿಯಾಗಿ ಮುಂದುವರಿತಾ ಇದೆ, ಎಲ್ಲಿವರೆಗೆ ವರೆದಿದೆ, ನಿಜವಾಗ್ಲೂ ಕೋರ್ಟ್ ಆದೇಶ ಆಗಿದ್ದನ್ನ ಏನಾಗುತ್ತೆ, ನಿಜವಾಗ್ಲೂ ಒಪ್ಕೊಂತಾರ ಕೋರ್ಟ್ ನ್ಯಾಯಾಧೀಶರು ಅಂದ್ರೆ ಮಾಪಿ ಸಾಕ್ಷಿಯಾಗಿದ್ರು ಅಂದ್ರೆ ಏನ್ ಹೋಗುತ್ತೆ, ಎಲ್ಲಿವರೆಗೆ ಹೋಗುತ್ತೆ, ನಿಲ್ಲುತ್ತೆ ಅನ್ನೋದನ್ನು ಕೂಡ ಬಹಳ ಒಂದು ಮುಜುಗರಕ್ಕೀಡಾಗ್ತಾರಂತ ಕೇಸ್ಗಳು. ಯಾಕೆ ಮುಜುಗರಕ್ಕೀಡಾಗುತ್ತೆ ಅಂದ್ರೆ ಒಂದೊಂದು ರೀತಿಯಾದಂತ ಸ್ವರೂಪಗಳನ್ನ ಪಡಿತಾ ಇರೋದು. ಅಂದ್ರೆ ಎಲ್ಲೋ ಒಂದು ಕಡೆ ದೊಡ್ಡ ಘಟನೆಗಳನ್ನ ಆದ್ರೂ ಸಹ, ಎಲ್ಲೋ ಒಂದು ಕಡೆ ಬೇರೆ ಬೇರೆ ವಿಚಾರದಲ್ಲಿ ಆದ್ರೂ ಕೂಡ ಈ ರೀತಿಯಾಗಿ ದರ್ಶನ್ ಅವರ ಕೇಸಲ್ಲಿ ಈ ರೀತಿ ಯಾಕೆ ಆಗ್ತಾ ಇದೆ ಅನ್ನೋದನ್ನು ಕೂಡ, ಅಂದ್ರೆ ಇವತ್ತು ಏನು ಕೋರ್ಟ್ ತೀರ್ಮಾನ ಮಾಡುತ್ತೆ, ನಿಜವಾಗ್ಲೂ ಮಾಪಿ ಸಾಕ್ಷಿಯ ಕುರಿತಾಗಿ ಅದನ್ನ ತೀರ್ಮಾನಿಸಲು ಅರ್ಜಿಯನ್ನ ಮುಂದುವರಿಸ್ತಾರ ಅಥವಾ ಇದು ಬೇಡ ಅಂತಾರ ಅನ್ನೋದನ್ನು ಕೂಡ ನಾವು PMTV ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀಡ್ತೀವಿ. ಆದ್ರೆ ಎಲ್ಲ ಒಂದು ಕಡೆ ನೀಡಿರುವ ಮಾಹಿತಿ ಏನಾಗ್ತಿದೆ, ಎಲ್ಲಿ ವರಿತಿದೆ ಅನ್ನೋದನ್ನು ಕೂಡ ನಮ್ಮ PMTV ಕರ್ನಾಟಕದಲ್ಲಿ ತೋರಿಸ್ತೀವಿ. ಅಂದ್ರೆ ಈಗ ದರ್ಶನ್ ವಿಚಾರ ಆಗಿರ್ಬೋದು, ಮತ್ತೆ ಏನು ಮಾಪಿ ಸಾಕ್ಷಿಗಳ ಏನು ಇನ್ನೊಂದು ಬೇರೆ ರೀತಿ ಆದಾಗ